1800 ಮಾರ್ಚ್ 13ರಂದು ನಾನಾಜಿ ಫಡ್ನವೀಸ್ ಪುಣೆಯಲ್ಲಿ ನಿಧನರಾದರು. ಅವರು ಪ್ರಭಾವಿ ಮರಾಠ ಮಂತ್ರಿಯಾಗಿದ್ದರು. ಮೂರನೇ ಪಾಣಿಪತ್ ಯುದ್ಧ ನಡೆದಾಗ ಅವರು ಪೇಶ್ವೆಯ ಸೇನೆಯಲ್ಲಿ ಕೆಲಸ ಮಾಡಿದ್ದರು. ಅವರನ್ನು ಮಹಾರಾಷ್ಟ್ರದ ಚಾಣಕ್ಯ ಎಂದು ಕರೆಯುತ್ತಾರೆ. ನಾವು ಇತಿಹಾಸವನ್ನು ನೋಡಿದರೆ ನಾನಾಜಿ ಫಡ್ನವೀಸ್ ಅವರ ಬುದ್ಧಿವಂತಿಕೆ ಮತ್ತು ರಾಜತಾಂತ್ರಿಕತೆಯ ಅನೇಕ ಉದಾಹರಣೆಗಳು ನಮಗೆ ಕಂಡುಬರುತ್ತವೆ. ಮೊಘಲರು ನಾನಾಜಿ ಫಡ್ನವೀಸರಿಗೆ ಹೆದರುತ್ತಿದ್ದರು. ಮೂರನೇ ಪಾಣಿಪತ್ ಯುದ್ಧದಲ್ಲಿ ಮರಾಠ ಸಾಮ್ರಾಜ್ಯವು ಭಾರಿ ನಷ್ಟವನ್ನು ಅನುಭವಿಸಿದಾಗ ಮತ್ತು ಅವರ ವಿಜಯ ರಥವು ನಿಂತಾಗ ನಾನಾಜಿ ಫಡ್ನವೀಸ್ ಮರಾಠರು ಮುಂದುವರಿಯಲು ಸಹಾಯ ಮಾಡಿದರು ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಬೆಳೆಯುತ್ತಿರುವ ಪ್ರಭಾವದ ನಡುವೆ ತಮ್ಮ ರಾಜತಾಂತ್ರಿಕತೆಯಿಂದ ಮರಾಠ ಸಾಮ್ರಾಜ್ಯವನ್ನು ಬಲಪಡಿಸಿದರು. ಬ್ರಿಟಿಷರು ಮೈಸೂರಿನ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಬಾದ್ನ ನಿಜಾಮನ ವಿರುದ್ಧ ಅವರು ಯುದ್ಧ ತಂತ್ರಗಳನ್ನು ರೂಪಿಸಿದರು ಮತ್ತು ಅವರನ್ನು ಸೋಲಿಸಿದರು. ಮಹಾರಾಷ್ಟ್ರದ ಪುಣೆಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಸಹ್ಯಾದ್ರಿ ಪರ್ವತದ ಮೇಲೆ ನೆಲೆಗೊಂಡಿರುವ ಭೀಮಾಶಂಕರ ದೇವಾಲಯದ ಶಿಖರವನ್ನು ನಿರ್ಮಿಸಿದ ಕೀರ್ತಿ ನಾನಾಜಿ ಫಡ್ನವೀಸ್ ಅವರಿಗೆ ಸಲ್ಲುತ್ತದೆ. 1800ನೇ ಇಸವಿಯ ಮಾರ್ಚ್ 13ರಂದು ಅವರ ಮರಣದೊಂದಿಗೆ ಮರಾಠ ಸಾಮ್ರಾಜ್ಯದ ಅವನತಿ ನಿಧಾನವಾಗಿ ಪ್ರಾರಂಭವಾಯಿತು. 1940 ಮಾರ್ಚ್ 13ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸೇಡು ತೀರಿಸಿಕೊಳ್ಳಲು ಸರ್ದಾರ್ ಉಧಮ್ ಸಿಂಗ್ ಲಂಡನ್ನಲ್ಲಿ ಬ್ರಿಟಿಷ್ ಅಧಿಕಾರಿ ಮೈಕೆಲ್ ಓ ಡ್ವೈಯರ್ನನ್ನು ಗುಂಡಿಕ್ಕಿ ಕೊಂದರು. ಆ ದಿನ ಲಂಡನ್ನ ಕ್ಯಾಕ್ಸ್ಟನ್ ಹಾಲ್ನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಮತ್ತು ರಾಯಲ್ ಸೆಂಟ್ರಲ್ ಏಷ್ಯನ್ ಸೊಸೈಟಿಯ ಸಭೆ ಇತ್ತು. ಸಭೆಯಲ್ಲಿ ಮೈಕೆಲ್ ಓ ಡ್ವೈಯರ್ ಕೂಡ ಉಪಸ್ಥಿತನಿದ್ದ. ಡ್ವೈಯರ್ ತನ್ನ ಮಾತು ಮುಗಿಸಿ ತನ್ನ ಆಸನಕ್ಕೆ ಮರಳತೊಡಗಿದಾಗ ಸಭೆಯಲ್ಲಿ ಹಾಜರಿದ್ದ ಉಧಮ್ ಸಿಂಗ್ ತನ್ನ ಪುಸ್ತಕದಲ್ಲಿ ಬಚ್ಚಿಟ್ಟಿದ್ದ ರಿವಾಲ್ವರ್ ತೆಗೆದು ಓ ಡ್ವೈಯರ್ ಮೇಲೆ ಮನಬಂದಂತೆ ಗುಂಡು ಹಾರಿಸಿದರು. ಇದರಿಂದ ಡ್ವೈಯರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಉಧಮ್ ಸಿಂಗ್ ಅವರನ್ನು ಅಲ್ಲಿ ಸೆರೆ ಹಿಡಿಯಲಾಯಿತು ಮತ್ತು ಅವರನ್ನು ವಿಚಾರಣೆಗೆ ಒಳಪಡಿಸಲಾಯಿತು. 1940 ಜುಲೈ 31ರಂದು ಅವರನ್ನು ಗಲ್ಲಿಗೇರಿಸಲಾಯಿತು. 1919 ಏಪ್ರಿಲ್ 13ರಂದು ಬೈಸಾಖಿಯ ದಿನದಂದು ರೌಲತ್ ಕಾಯಿದೆಯ ವಿರುದ್ಧ ಪ್ರತಿಭಟಿಸಲು ನೆರೆದಿದ್ದ ಸಾವಿರಾರು ಜನರ ಮೇಲೆ ಗುಂಡು ಹಾರಿಸಿದ ಅದೇ ಬ್ರಿಟಿಷ್ ಅಧಿಕಾರಿ ಮೈಕೆಲ್ ಓ ಡ್ವೈಯರ್. ಈ ಹತ್ಯಾಕಾಂಡದಲ್ಲಿ 1000ಕ್ಕೂ ಹೆಚ್ಚು ಜನರು ಕೊನೆಯುಸಿರೆಳೆದರು. ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಎಲ್ಲರೂ ಇದರಲ್ಲಿ ಸೇರಿದ್ದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸಮಯದಲ್ಲಿ ಉಧಮ್ ಸಿಂಗ್ ಕೂಡ ಅಲ್ಲಿದ್ದರು. ನಂತರ ಅವರು ಈ ಹತ್ಯಾಕಾಂಡಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪ್ರಮಾಣ ಮಾಡಿದರು. ಡ್ವೈಯರ್ನನ್ನು ಕೊಲ್ಲಲು ಉಧಮ್ ಸಿಂಗ್ 6 ವರ್ಷಗಳ ಕಾಲ ಲಂಡನ್ನಲ್ಲಿ ಉಳಿದುಕೊಂಡರು ಮತ್ತು ನಂತರ 1940 ಮಾರ್ಚ್ 13ರಂದು ಅವರು ತಮ್ಮ ಸೇಡು ತೀರಿಸಿಕೊಂಡರು. 2021ರಲ್ಲಿ ತೆರೆಕಂಡ ಬಾಲಿವುಡ್ ನಟ ವಿಕ್ಕಿ ಕೌಶಲ್ ಅವರ ಸರ್ದಾರ್ ಉಧಮ್ ಚಿತ್ರ ಕ್ರಾಂತಿಕಾರಿ ಸರ್ದಾರ್ ಉಧಮ್ ಸಿಂಗ್ ಅವರ ಸ್ಮರಣಾರ್ಥವಾಗಿ ಮಾಡಿದ್ದಾಗಿದೆ. ಉಧಮ್ ಸಿಂಗ್ ಬಗ್ಗೆ ಕೇಳಿರದ ಕಥೆಯನ್ನು ಈ ಚಿತ್ರದ ಮೂಲಕ ಜನರ ಬಳಿಗೆ ತರುವ ಪ್ರಯತ್ನ ಮಾಡಲಾಗಿದೆ. 1781 ಮಾರ್ಚ್ 13ರಂದು ಬ್ರಿಟಿಷ್ ಖಗೋಳಶಾಸ್ತ್ರಜ್ಞ ವಿಲಿಯಂ ಹರ್ಷಲ್ ಅವರು ದೂರದರ್ಶಕದ ಸಹಾಯದಿಂದ ಯುರೇನಸ್ ಗ್ರಹವನ್ನು ಕಂಡುಹಿಡಿದರು. ದೂರದರ್ಶಕದ ಮೂಲಕ ಪತ್ತೆಯಾದ ಮೊದಲ ಗ್ರಹ ಇದಾಗಿದೆ. ಯುರೇನಸ್ ಗುರು ಮತ್ತು ಶನಿಯಂತಹ ಅನಿಲ ದೈತ್ಯವಾಗಿದ್ದು ಹೈಡ್ರೋಜನ್, ಹೀಲಿಯಂ ಮತ್ತು ಮೀಥೇನ್ನಿಂದ ಕೂಡಿದೆ. ಯುರೇನಸ್ ಸೌರವ್ಯೂಹದ 7ನೇ ಗ್ರಹವಾಗಿದೆ. ಯುರೇನಸ್ನಲ್ಲಿ ಒಂದು ದಿನವು 17 ಗಂಟೆ 14 ನಿಮಿಷಗಳು. ಅಂದರೆ ಈ ಸಮಯದಲ್ಲಿ ಅದು ತನ್ನ ಅಕ್ಷದ ಮೇಲೆ ಸಂಪೂರ್ಣವಾಗಿ ಒಂದು ಸುತ್ತು ಸುತ್ತುತ್ತದೆ. ಆದರೆ ಅದರ ಒಂದು ವರ್ಷವು ಭೂಮಿಯ 84 ವರ್ಷಗಳಿಗೆ ಸಮಾನವಾಗಿರುತ್ತದೆ. ಅಂದರೆ ಈ ಗ್ರಹವು ಸೂರ್ಯನ ಸುತ್ತ ಒಂದು ಸುತ್ತನ್ನು ಪೂರ್ಣಗೊಳಿಸಲು 84 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ.